ರೈತ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಪವರ್ ಟಿಲ್ಲರ್‌ನ ಮಾರಾಟಕ್ಕೆ ತಂದಿದ್ದೇನೆ. ಒಳ್ಳೆ ಕಂಡೀಷನಲ್ಲಿದೆ ಪವರ್ ಟಿಲ್ಲರ್. ಅದು ಕೂಡ ಒಂದೊಳ್ಳೆ ಬೆಲೆಯಲ್ಲಿದೆ. ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಓನರ್ ನಂಬರ್ ಕೂಡ ಡೈರೆಕ್ಟ್ ಆಗಿನೇ ಸಿಗುತ್ತೆ. ಬಟ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಕೊಡ್ತೇನೆ. ಇನ್ನೊಂದೇನಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್‌ಗೆ ಫೋಟೋಸ್ ಕಳಿಸಿಕೊಡಿ. ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಫೋಟೋಸ್ ಈ ರೀತಿ 4 ಸೈಡಿಂದನೂ ಫುಲ್ ಗಾಡಿ ಕವರ್ ಆಗೋ ಥರ ಫೋಟೋಸ್ ತೆಗೆದು ಕಳಿಸ್ಕೊಡಿ. ನಾನೇ ನಿಮಗೆ ಕರೆ ಮಾಡಿ ಡೀಟೇಲ್ಸ್ ಎಲ್ಲ ತೊಗೊತೀನಿ. ಇನ್ನು ಬನ್ನಿ ಪವರ್ ಟಿಲ್ಲರ್ ಮಾಹಿತಿ ಬಂದರೆ, ಇದು ಮಾಡೆಲ್ ಇರೋದು 2021 ಇದೆ. 2021ರಲ್ಲಿ ಓನರ್ ಇದನ್ನ ಖರೀದಿ ಮಾಡಿದ್ದಾರೆ. ವಿ ಎಸ್ ಟಿ ಶಕ್ತಿ ಕಂಪನಿಯ ಪವರ್ ಟಿಲ್ಲರು. ವಿ ಎಸ್ ಟಿ ಶಕ್ತಿ 130 ಅಂತ 13 ಎಚ್ ಪಿ ಪವರ್ ಟಿಲ್ಲರ್ ಬರುತ್ತೆ. ಓನರ್ ಇದನ್ನ ತೊಗೊಂಡಿರೋದು ಕೂಡ ಹೊಸದೇ ತೊಗೊಂಡಿದ್ದಾರೆ. ಅಂದರೆ ಇನ್ನೂ ಕೂಡ ಫಸ್ಟ್ ಓನರ್ ಹತ್ರನೇ ಈ ಪವರ್ ಟಿಲ್ಲರ್ ಇದೆ. ಈಗ ತಗೊಳ್ಳೋರು ಎರಡನೇ ಓನರ್ ಆಗ್ತೀರಾ. ಇದ್ರ ಜೊತೆ ಸಾಮಾನ್ಯನೆಲ್ಲ ಒಂದು ಸೀಟ್ ಕಟ್ಸಿದ್ದಾರೆ ಆ್ಯಂಡ್ ರೋಟೋವೇಟರ್ ಕೂಡ ಇದ್ರ ಜೊತೆನೆ ನಿಮಗೆ ಸಿಗುತ್ತೆ. ಟೈರ್ಗಳೆಲ್ಲ ಶೋರೂಮ್ ಟೈರ್ಸ್ ಅಂದವೆ. ಅಂದರೆ ಗಾಡಿ ಜೊತೆ ಬಂದಿರುವಂಥ ಟೈರ್ಸ್ಗಳೇ ಇನ್ನು ಗಾಡಿಗಿರೋದು. ಲೊಕೇಶನ್ ಬಂದರೆ ಗಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಅಲಗಲಿ ಎಂಬ ಗ್ರಾಮದಲ್ಲಿ ಈ ಗಾಡಿ ಮಾರಾಟಕ್ಕಿರೋದು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಅಲಗಲಿ. ಪ್ರೈಸು ಓನರ್ ಇದಕ್ಕೆ 1,32,000 ಹೇಳ್ತಿದ್ದಾರೆ. ಇದು ಫೈನಲ್ ಏನು ಇರೋದಿಲ್ಲ. ಓನರಿಗೆ ಹೇಳ್ತಿರೋ ರೇಟು 1,32,000. ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಹೆಚ್ಚಿನ ಮಾಹಿತಿಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಈ ಗಾಡಿನ ಖರೀದಿ ಮಾಡ್ಬೋದು. ನೋಡಿ, ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ವಿಡಿಯೋ ಕೆಳಗಡೆ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದರೆ ಗಾಡಿ ಮಾರಾಟವಾದ ಮೇಲೆ ಓನರ್ ನಂಬರ್ನ ವಿಡಿಯೋ ಟೈಟಲ್ನಿಂದ ತೆಗೆದುಹಾಕಿರ್ತೇವೆ. ನಿಮಗೆ ಗಾಡಿ ಓಕೆ ಅನಿಸಿದ್ರೆ ತೊಗೊಳ್ಳಿ, ಇಲ್ಲ ದಯವಿಟ್ಟು ಹೇಳ್ತೀನಿ ಬೇರೆ ಯಾರಾದರೂ ತೊಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ದರೆ ಅಂಥವರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.